ಬೇಕಂದ್ಬಿಟ್ಟು ಮೈನಾರಿಟಿ JDS ಮೈನಾರಿಟಿ ಪ್ರೆಸಿಡೆಂಟ್ ಅವರು ಬಂದಿದ್ದಾರೆ ನಮ್ಮ ಚಾನಲ್ಗೆ ಭೇಟಿ ಕೊಡೋಕ್ಕೆ. ಅವ್ರು ಕೋಕಿಲ ಲೆವೆಟ್ಟು ಅದ್ರ ಸಂಬಂಧ ಸ್ವಲ್ಪ ಮಾತಾಡ್ಬೇಕಂತ ಇದ್ದಾರೆ, ಅದರದ್ದು ಸಮಸ್ಯೆ ಬಗ್ಗೆ. ನಾನು ಬೆಂಗಳೂರು ಸಿಟಿ ಮೈನಾರಿಟಿ ಪ್ರೆಸಿಡೆಂಟ್ JDS ನಾನು ಎಲ್ಲರದಕ್ಕೂ ಹೇಳಬೇಕಂತ ಏನಿಲ್ಲ. ಡೈಲಿ ಚಾನಲಲ್ಲಿ ಬರ್ತಾಯಿದೆ, ಪ್ರತಿ ನ್ಯೂಸಲ್ಲಿ ಬರ್ತಾಯಿದೆ. ಬೆಳಿಗ್ಗೆ ಬರುತ್ತೆ, ಸಾಯಂಕಾಲ ಬರುತ್ತೆ, 24 hours ಕೋಗಿಲೆ ಲೆವೆಟ್ಟು ಮತ್ತು ಸಾರೆಪಾಳ್ಯ ಅಂತ ಬರುತ್ತೆ. ಅದು ಬರ್ತಾ ಇರೋದು ಏನಂತ ಹೇಳಿದ್ರೆ ಅದ್ರ ಸಮಸ್ಯೆಗೆ ಏನೂ ಬಗೆಹರಿಸಲ್ಲ, ಬೇರೆ ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ಬಡವ್ರ ಜನ ನಿನ್ನೆ ನಮ್ಮ ರಂಜಾನ್ ಮೊದಲ ದಿವಸ ಹಬ್ಬದ್ದು ಇದಾಗಿದೆ. ಪಾಪ ರಾತ್ರಿ ಎಲ್ಲ ಚಳಿಯಲ್ಲಿ ಒದ್ದಾಡ್ತಾ ರೋಡಲ್ಲಿ ಎಲ್ಲ. ಎಲ್ಲರೂ ಇದ್ದೀರಾ ಕಾಂಗ್ರೆಸ್ ಅವರೇ, ಎಲ್ಲಿ ನಿಮ್ಮ ಭಾಷಣ ಮುಸ್ಲಿಮ್ಸ್ ಅವ್ರಿಗೆ ನಾನು ಹಂಗೆ ಮಾಡಿಬಿಟ್ಟಿದ್ದೀನಿ. ವೋಟ್ ತೊಗೊಳೋರ್ಗೂ ನಿಮಗೆ ಮುಸ್ಲಿಮ್ಸ್ ಬೇಕಾ? ವೋಟ್ ತೊಗೊಳೋರ್ಗೂ ನಿಮಗೆ ಮುಸ್ಲಿಮ್ಸ್ ಬೇಕಾ? ಇವಾಗ ನೋಡಿ ಸಾಯ್ತಾ ಇದ್ದಾರೆ ನಮ್ಮ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಅವರು. ಸಾರೆಪಾಳ್ಯ ಇರಲಿ ಅಥವಾ ಕೋಗಿಲೆ ಲೆವೆಟ್ ಇರಲಿ, ಮನೆ ಎಲ್ಲ ಧ್ವಂಸ ಮಾಡಿದ್ದೀರಾ ನೀವು. ಮನೆ ಧ್ವಂಸ ಮಾಡಾದ್ರೂ ನೀವು ಇಷ್ಟು ದಿವಸ ಆಯಿತು, ಅವ್ರು ಏನು ಪರಿಹಾರ ನೀವು ಮಾಡಿಕೊಳ್ಳಿಲ್ಲ. ನೀವು ಇದರಲ್ಲಿ ಫೇಲ್ ಆಗಿಬಿಟ್ಟಿದ್ದೀರಾ. ಯಾರಿಗೂ ಮಾಹಿತಿ ಕೊಡ್ತೀರಾ ಮಾಡಿದಾರ ಸರ್? ಹೌದು ಸರ್, ಎಲ್ಲ ಸರ್ ಪ್ರೀ ಪ್ಲ್ಯಾನಿಂಗ್ ಇರೋ ಇನ್ನೂ ಎಲ್ಲಿ ಹೊಡಿತಾರೆ ಗೊತ್ತಿಲ್ಲ. ಇದಕ್ಕೆ ನಾವು ಇವಾಗಲೇ ತೊಗೊಳ್ಳಿಲ್ಲ, ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಇರ್ತಾರಲ್ಲ ಬಡವರಿಗೆ ಫುಲ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇನ್ನು ಮುಂದೆ ಎಲ್ಲ ಅವ್ರಿಗೆ ಹಾಳು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾರೆ, ಹಾಳು ಮಾಡೋದೇ ಅವ. ಮತ್ತು ನಾವು ಮಾಧ್ಯಮ ಕಡೆಯಿಂದ ನಾವು ಹೇಳಬೇಕಂತ ಹೇಳಿದ್ರೆ ಏನಂದರೆ ಸರ್, ಇದಕ್ಕೆಲ್ಲ ಏನಾದರೂ ಒಂದು ಮಾಡಲೇಬೇಕು. ಇಲ್ಲ ಅಂದರೆ ಇವ್ರು ನೋಡಿ ಕಾಂಗ್ರೆಸ್ ಅವರು ನೆಕ್ಸ್ಟ್ ಇವರು GB ಅಂತ ಮಾಡಿದಾರಲ್ಲ, ಇವ್ರು ಗೊತ್ತಾಗುತ್ತೆ GBಯಲ್ಲಿ ಏನು ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಜನ ಇದ್ದಾರಲ್ಲ ಕಾಂಗ್ರೆಸ್ ಅವರು, ಮುಸ್ಲಿಮ್ಸ್ ಅವರು ಕಾಂಗ್ರೆಸ್ ನಂಬ್ಕೊಂಡಿದ್ದಾರೆ ನೋಡಿ. ನೆಕ್ಸ್ಟ್ ಎಲೆಕ್ಷನ್ ತೋರಿಸ್ತಾರೆ ನಿಮಗೆ ಏನು ಮಾಡ್ಬೇಕಂತ ತೋರಿಸುತ್ತೆ ಅಂತ. ಏನು ಪರಿಹಾರ ಏನಾದರೂ ಕೊಡ್ತೇವೆ ಮುಂದೆ ದೊಡ್ಕೊಂಡಿದ್ದಾರೆ ಸರ್? ಬರೇ ಕಾಗೆ ಆರಿಸ್ತಾ ಇದ್ದಾರೆ. ನಾನು 20ನೇ ಫ್ಲೋರ್ ಬಿಲ್ಡಿಂಗು 30 ಬಡವ್ರಿ ಇವರು. ಬಿಲ್ಡಿಂಗ್ ಅವ್ರಿಗೆ ತಲೆ ಮೇಲೆ ಆಗೋಕ್ಕೆ ಜಾಗ ಬೇಕು ರೀ, ಆಗೋವರೆಗೂ ರೀ ಅವ್ರು ಇರಬೇಕು. ಅಲ್ಲೇ ಏನಾರ ವ್ಯವಸ್ಥೆ ಮಾಡಿರಿ, ಬಡವ್ರಿಗೆ ವ್ಯವಸ್ಥೆ ಮಾಡಿ. ಏನಾರು ಇರಬೇಕು ಅಂತ ಹೇಳಿದ್ರೆ ವ್ಯವಸ್ಥೆ ಮಾಡಿ. ಅವ್ರ ಶಾಪದಿಂದ ನೀವು ಹಾಳಾಗಿ ಬಿಡ್ತೀರಾ. ನಿಮ್ಮ ಸರ್ಕಾರ ಬಿಡಿ, ಏನೇನು ಮಾಡ್ಬೇಕಂತ ಮಾಡಲಿ. ರಾಜನೀತ್ಯ ಪಾಲಿಟಿಕ್ಸ್ ಇದೆಲ್ಲ ಇರ್ತಾರೆ. ಬಡವ್ರು ನೀವು ಟಾರ್ಗೆಟಿಂಗ್ ಬಡವ್ರ ಮೇಲೆ ಮಾಡಿದ್ದಾರಲ್ಲ ಸರ್.